ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಎಲ್ಲರಿಗೂ ಇಷ್ಟ ಆಗೋದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ, ಅವರ ನೇರ ನಡೆನುಡಿ, ಅವರಲ್ಲಿರುವಂತಹ ಮುಗ್ಧತೆ. ಇಷ್ಟೊಂದು ಸಂಖ್ಯೆಯಲ್ಲಿ ಅವರನ್ನ ಜನ ಇಷ್ಟಪಡೋದಕ್ಕೆ ಕಾರಣ ಅವರಲ್ಲಿರುವಂತಹ ಆ ಮುಗ್ಧ ಮನಸ್ಸು. ಏನೇ ಹೇಳಬೇಕಾದ್ರೂ ಯಾವುದೇ ರೀತಿಯಾದಂತಹ ಮುಚ್ಚು ಮರೆ ಇಲ್ಲದೆ ಅದನ್ನ ನೇರವಾಗಿ ಹೇಳ್ತಾರೆ. ಹಾಗೇನೆ ಯಾವುದೇ ಡ್ರಾಮಾ ಮಾಡದೆ ಏನಿದೆಯೋ ಅದನ್ನ ಹಾಗೆ ಹೇಳೋದ್ರಿಂದ ಎಲ್ರಿಗೂ ಕೂಡ ಅವರಲ್ಲಿರುವಂತಹ ನೈಜತೆ ಇಷ್ಟ ಆಗತ್ತೆ. ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಅಲ್ಲಿ ಅವರು ಯಾವ ರೀತಿ ಗಮನ ಸೆಳೆದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅವರು ಸೆಲೆಬ್ರಿಟಿಗಳಿಗಿಂತ ಹೆಚ್ಚಾಗಿ ಕಾಮನ್ ಪೀಪಲ್ ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಅವ್ರ ಜೊತೆನೆ ಹೆಚ್ಚು ಬೆರೆತಿದ್ದು. ಮಲ್ಲಮ್ಮ ಅವರ ಜೊತೆ ಅವರಿಗೆ ಯಾವ ರೀತಿ ಬಾಂಡಿಂಗ್ ಇತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗೆ ಮಾಳು ನಿಪ್ನಾಳ್ ಅವರ ರೀತಿ ಸಾಮಾನ್ಯವಾಗಿರುವಂತಹ ಮಂದಿಯ ಜೊತೆ ಅವರು ಹೆಚ್ಚು ಕನೆಕ್ಟ್ ಆಗ್ತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ರಕ್ಷಿತಾ ಶೆಟ್ಟಿ ತಮ್ಮ ವಿಡಿಯೋಸ್ ಮೂಲಕ ಎಲ್ರಿಗೂ ಕೂಡ ಪರಿಚಿತರಾದವರು, ಸಾಕಷ್ಟು ಟ್ರೋಲ್ಗಳನ್ನ, ಅವಮಾನಗಳನ್ನ ಎದುರಿಸಿದವರು. ಅದೇ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಜನ ಅವರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅದರ ಪ್ರತಿಫಲ ಇವತ್ತು ಅವರು ಫಸ್ಟ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ರಕ್ಷಿತಾ ಹೆಚ್ಚು ಸಮಯ ಕಳೀತಾ ಇದ್ದಿದ್ದು ಉಡುಪಿಯಲ್ಲಿ, ಅದು ಅವರ ಅಜ್ಜಿಯ ಜೊತೆ. ಅಜ್ಜಿಗೋಸ್ಕರ ಅವ್ರು ಯಾವ ರೀತಿ ಏನೆಲ್ಲ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಜ್ಜಿಯ ಎಲ್ಲ ಖರ್ಚು ವೆಚ್ಚಗಳನ್ನ ಅವರೇ ನೋಡ್ತಾ ಇದ್ರು. ಅಜ್ಜಿಗೋಸ್ಕರ ಮನೆಯನ್ನ ಕೂಡ ರಿಪೇರಿ ಮಾಡಿ ಕೊಡ್ತಾರೆ. ಅಜ್ಜಿಗೆ ಆರಾಮಾಗಿರ್ಬೇಕು, ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು, ಓಡಾಡೋದಕ್ಕೆ ಕಷ್ಟ ಆಗ್ಬಾರ್ದು ಅಂತ ಬಾಡಿಗೆ ಮನೆಯನ್ನ ಮಾಡಿ ಆದ್ರೆ ರೆಂಟು ಕೂಡ ಅವರಿಗೆ ಪೇ ಮಾಡೋ ಮೂಲಕ ಅವರ ಎಲ್ಲ ಜವಾಬ್ದಾರಿಯನ್ನ ತಾವು ವಹಿಸ್ಕೊಳ್ತಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಕೂಡ ಅವರಿಗೆ ತುಂಬಾ ಇಷ್ಟ ಆಗಿದ್ದು ಮಲ್ಲಮ್ಮ. ಅವರನ್ನ ಕೂಡ ಪ್ರೀತಿಯಿಂದ ಅಜ್ಜಿ ಅಜ್ಜಿ ಅಂತ ಕರಿತಾ ಇದ್ರು. ಅವರಿಬ್ಬರ ಆ ಮಾತುಕತೆ ಕೇಳೋದೇ ಒಂಥರ ಖುಷಿ ಆಗ್ತಾ ಇತ್ತು. ರಕ್ಷಿತಾ ಶೆಟ್ಟಿ ಸೆಲೆಬ್ರಿಟಿಗಳಿಗಿಂತ ಹೆಚ್ಚು ಬೆರೆತಿದ್ದು ಸಾಮಾನ್ಯ ವ್ಯಕ್ತಿಗಳ ಜೊತೆ, ತಮ್ಮ ತರ ಯಾರು ಕಾಮನ್ ಆಗಿರ್ತಾರೆ ಅಂಥವರ ಜೊತೆ ಹೆಚ್ಚು ಸಮಯವನ್ನ ಕಳೀತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಕೂಡ ಅವರು ಅಭಿಮಾನಿಗಳ ಜೊತೆ ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿ ಬೆರೀತಾನೆ ಇದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ, ನಾನೊಂದು ಶೋ ಮುಗಿಸಿ ಬಂದಿದ್ದೀನಿ, ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ ಅನ್ನೋ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಅವರು ಬೆರೀತಾರೆ. ಅದೇ ಕಾರಣಕ್ಕೆ ಅವರು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇರೋದು. ಇದೀಗ ರಕ್ಷಿತಾ ಶೆಟ್ಟಿ ಹಿರಿಯರ ಬಗ್ಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಹೊಂದಿದ್ದಾರೆ, ಅವ್ರಿಗೆ ಯಾವ ರೀತಿ ಕಾಳಜಿ ತೋರಿಸ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅವ್ರು ಎಷ್ಟರ ಮಟ್ಟಿಗೆ ಕಾಳಜಿ ತೋರಿಸ್ತಾರೆ ಅನ್ನೋದು ಅವರ ಅಜ್ಜಿಗೆ ಅವರು ತೋರಿಸಿದಂತಹ ಆ ಪ್ರೀತಿ, ಅವ್ರ ಬಗ್ಗೆ ತೆಗೆದುಕೊಳ್ಳುವಂತಹ ಕೇರ್, ಇದೆಲ್ಲವೂ ಕೂಡ ನೋಡಿದ್ರೆ ಗೊತ್ತಾಗತ್ತೆ. ಅವರ ಅಜ್ಜಿ ಆ ಕಾರಣಕ್ಕೆ ಅವರು ಪ್ರೀತಿ ತೋರಿಸ್ಬೋದು, ಅದು ಸಹಜ ಅಂತ ಅಂದ್ಕೊಳ್ಬೋದು ಒಂದಷ್ಟು ಜನ. ಆದ್ರೆ ಒಬ್ಬ ಅಭಿಮಾನಿಗೂ ಕೂಡ ಅಜ್ಜಿಯ ರೀತಿ ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದನ್ನ ಅವರು ತೋರಿಸಿದ್ದಾರೆ. ತಮ್ಮ ಹಿರಿಯ ಅಭಿಮಾನಿಯೊಬ್ಬರನ್ನ ರಕ್ಷಿತಾ ಭೇಟಿಯಾಗಿದ್ದಾರೆ. ಅವರ ಆ ಒಂದು ಭೇಟಿಯ ಕ್ಷಣ ನೋಡಿದ್ರೆ ತುಂಬಾ ಭಾವುಕವಾಗಿತ್ತು. ಆ ಅಜ್ಜಿ ರಕ್ಷಿತಾಗೋಸ್ಕರ ಯಾವ ರೀತಿ ಕಾದು ಕೂತು ಅವರನ್ನ ಭೇಟಿ ಆಗ್ತಾರೆ, ಅವರ ಬರುವಿಕೆಗಾಗಿ ಅವರು ಕಾಯ್ತಾ ಇರುವಂತ ಆ ಕ್ಷಣವನ್ನ ನೋಡಿದ್ರೆ ಆ ಅಜ್ಜಿ ರಕ್ಷಿತಾ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಒಬ್ಬ ಹಿರಿಯ ಜೀವ ರಕ್ಷಿತಾಗೋಸ್ಕರ ಅಷ್ಟೊಂದು ಮಿಡಿತಾರೆ ಅಂದ್ರೆ ರಕ್ಷಿತಾ ಅವರಲ್ಲಿರುವಂತಹ ಆ ಒಳ್ಳೆಯದನ್ನ ಏನು ಅನ್ನೋದು ಗೊತ್ತಾಗತ್ತೆ. ಈಗಾಗಲೇ ನೀವು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿರ್ತೀರಾ ಅಜ್ಜಿಯನ್ನ ಅವರು ಭೇಟಿಯಾದಂತಹ ಕ್ಷಣ. ಕರಾವಳಿ ಭಾಗದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಯಾವ ಸಿನಿಮಾ ನಟರಿಗೂ ಕೂಡ ಫ್ಯಾನ್ಸ್ ಆಗದ ಮಂಗಳೂರು, ಕರಾವಳಿ, ಉಡುಪಿ ಜನ ರಕ್ಷಿತಾ ಶೆಟ್ಟಿ ಅವ್ರನ್ನ ಅಷ್ಟರ ಮಟ್ಟಿಗೆ ಮೆಚ್ಕೊಂಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ರಕ್ಷಿತಾ ಅವರ ಮಾತು, ಅವರಲ್ಲಿರುವಂತಹ ವಯಸ್ಸಿಗೆ ಮೀರಿದಂತಹ ಪ್ರಬುದ್ಧತೆ ಕಾರಣ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿಯರು ಕೂಡ ಆಕೆ ಬಿಗ್ ಬಾಸ್ಗೆ ಬಂದ ನಂತರ ಅವರಿಗೆ ಅಭಿಮಾನಿಗಳಾಗಿದ್ದಾರೆ. ರಕ್ಷಿತಾ ಅದೇ ರೀತಿ ಅಭಿಮಾನವನ್ನ ಬೇರೆ ಬೇರೆ ಕಡೆಗಳಲ್ಲಿ ಸಂಪಾದಿಸಿದ್ದಾರೆ. ಇದೀಗ ಅವರನ್ನ ತುಂಬಾ ಇಷ್ಟಪಡ್ತಾ ಇದ್ದಂಥ ಅಜ್ಜಿಯೊಬ್ಬರನ್ನ ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿಗೂ ಕೂಡ ಕಾರಣ ಇದೆ. ಇವರಿಬ್ಬರ ಆ ಒಂದು ಕನೆಕ್ಷನ್ ಹೇಗಾಯ್ತು ಅನ್ನೋದು ಕೂಡ ನಾನಿಲ್ಲಿ ಹೇಳ್ತೀನಿ. ಇತ್ತೀಚೆಗೆ ಬಿಗ್ ಬಾಸ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸಿಂಚು ಶೆಟ್ಟಿ ಅನ್ನೋ ಒಬ್ಬ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಈ ಸಿಂಚ್ ಶೆಟ್ಟಿ ಅನ್ನೋ ಅಕೌಂಟಿಂದ ಒಂದು ವಿಡಿಯೋ ಪೋಸ್ಟ್ ಆಗಿತ್ತು. ಆ ಒಂದು ವಿಡಿಯೋದಲ್ಲಿ ಒಬ್ರು ಅಜ್ಜಿ ಮೊಮ್ಮಗಳ ಜೊತೆ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅಜ್ಜಿ ಹೇಳ್ತಾರೆ, ಆ ಅಜ್ಜಿ ಪ್ರತಿದಿನ ಬಿಗ್ ಬಾಸ್ ನೋಡ್ತಾ ಇದ್ರು. ಬಿಗ್ ಬಾಸ್ ಮುಗಿದ ನಂತರ ಆ ಅಜ್ಜಿ ಆ ಹುಡುಗಿ ಜೊತೆ ಕೇಳ್ತಾರೆ,
ಪ್ರತಿದಿನ ಬರ್ತಾ ಇದ್ಲಲ್ಲ ಆ ಹುಡುಗಿ, ಆಕೆ ಎಲ್ಲಿದ್ದಾಳೆ, ಆ ಹೆಣ್ಣೀಗ ಬರಲ್ವಾ ಅಂತ ಕುಂದಾಪುರ ಭಾಷೆಯಲ್ಲಿ ಕೇಳ್ತಾರೆ. ಅಜ್ಜಿ ಕುಂದಾಪುರದವರು. ಯಾವ ಹೆಣ್ಣು ಅಂತ ಆಕೆ ಕೇಳಿದಾಗ, ಶೆಟ್ರ ಹೆಣ್ಣು ಜೋರಿತ್ತಲ್ಲ ಅಂದಾಗ ಮೊಮ್ಮಗಳು ಹೇಳ್ತಾರೆ, ಬಿಗ್ ಬಾಸ್ ಮುಗೀತು, ಆ ಕಾರ್ಯಕ್ರಮ ಮುಗೀತು, ಇನ್ನು ಆಕೆ ಬರೋದಿಲ್ಲ ಅಂತ. ಆಗ ಅಜ್ಜಿ ಮುಗ್ಧತೆಯಿಂದ ಕೇಳ್ತಾರೆ, ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದೀಯಾ, ಕಾರ್ಯಕ್ರಮ ಮುಗ್ದಿಲ್ಲ ಅಂತ. ಇಲ್ಲ ನಿಜವಾಗ್ಲೂ ಮುಗೀತು ಅಜ್ಜಿ ಅಂತ ಹೇಳಿದಾಗ ಅಜ್ಜಿಗೆ ಬೇಜಾರಾಗತ್ತೆ. ಹೋ ಹೌದಾ, ಹಾಗಾದ್ರೆ ಇನ್ನು ಅವಳು ಬರೋದಿಲ್ವಾ ಅಂತ ಹೇಳ್ತಾರೆ ಅಜ್ಜಿ. ಆ ಒಂದು ಕ್ಯೂಟ್ ಆದ ಅಜ್ಜಿಯ ಮುಗ್ಧತೆ ಹೊಂದಿರುವಂಥ ವಿಡಿಯೋವನ್ನ ಸಿಂಚ್ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಅದನ್ನ ರಕ್ಷಿತಾ ಅವರಿಗೆ ಟ್ಯಾಗ್ ಕೂಡ ಮಾಡ್ತಾರೆ. ವಿಡಿಯೋ ನೋಡಿದಂಥ ರಕ್ಷಿತಾ ಅದಕ್ಕೆ ಸ್ಪಂದಿಸ್ತಾರೆ, ಹಾರ್ಟ್ ಎಮೋಜಿಯನ್ನ ಹಾಕ್ತಾರೆ. ಇನ್ನು ಆ ಒಂದು ವಿಡಿಯೋ ನೋಡಿದ ಸಾಕಷ್ಟು ಜನ ರಕ್ಷಿತಾ ಬಳಿ ಒಂದು ಮನವಿಯನ್ನ ಮಾಡ್ತಾರೆ, ನಿಮಗೋಸ್ಕರ ಅಜ್ಜಿ ಅಷ್ಟು ಪ್ರೀತಿ ತೋರಿಸ್ತಾರೆ, ಅವರನ್ನ ಭೇಟಿಯಾಗಿ ಅಂತ. ಅದರಂತೆ ರಕ್ಷಿತಾ ಅಜ್ಜಿಯನ್ನ ಭೇಟಿಯಾಗಿದ್ದಾರೆ. ಆ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ. ನೀವೆಲ್ಲರೂ ಕೂಡ ನೋಡಿರ್ತೀರಾ. ಹೋದ ತಕ್ಷಣ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾರೆ, ಅಜ್ಜಿ ಜೊತೆ ಮಾತಾಡ್ತಾರೆ, ನಿಮ್ಗೆ ಹಲ್ಲಿಲ್ವಾ, ಹೇಗೆ ತಿಂತೀರಾ, ಹೀಗೆಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅದಕ್ಕಿಂತ ನನಗೆ ತುಂಬ ಭಾವನಾತ್ಮಕ ಅಂತ ಅನಿಸಿದ್ದು, ಇನ್ನು ರಕ್ಷಿತಾ ಶೆಟ್ಟಿ ಬರ್ತಾರೆ ಅಂತ ಅಜ್ಜಿಗೆ ಹೇಳಿದಾಗ ಮನೆಯವರು, ಅಜ್ಜಿ ಕಾಯ್ತಾ ಇರ್ತಾರೆ, ರೆಡಿ ಆಗಿರ್ತಾರೆ, ಚೆನ್ನಾಗಿ ತಲೆ ಬಾಚಿಕೊಂಡು ಸೀರೆ ಉಟ್ಟು ಒಂದು ವಿಂಡೋದ ಪಕ್ಕ ಕೂತು ಅಜ್ಜಿ ರಕ್ಷಿತಾ ಬರುವ ದಾರಿಯನ್ನ ಕಾಯ್ತಾ ಇರ್ತಾರೆ, ಯಾವಾಗ ಬರ್ತಾರೆ ಅಂತ. ನಿಜಕ್ಕೂ ರಕ್ಷಿತಾ ಏನ್ ಸಂಪಾದಿಸಿದ್ದಾರೋ ಇಲ್ವೋ ಅದು ಸೆಕೆಂಡ್ರಿ. ಇಷ್ಟರ ಮಟ್ಟಿಗೆ ಪ್ರೀತಿ ಅಭಿಮಾನವನ್ನ ಸಂಪಾದಿಸಿರುವಂಥ ರಕ್ಷಿತಾ ಶೆಟ್ಟಿ ಯಾವ ವಿನ್ನರ್ಗಿಂತಲೂ ಕಮ್ಮಿ ಇಲ್ಲ. ಮೇ ಬಿ ವಿನ್ ಆದವರು ಕೂಡ ಇಷ್ಟರ ಮಟ್ಟಿಗೆ ಪ್ರೀತಿಯನ್ನ ಗಳಿಸಿಲ್ಲ ಅಂತ ಅನ್ಸತ್ತೆ. ಇದೆಲ್ಲದಕ್ಕೂ ಕಾರಣ ರಕ್ಷಿತಾ ಜೊತೆ ಇರುವಂಥ ಆ ಒಳ್ಳೆಯತನ, ಅವರಲ್ಲಿರುವಂಥ ಮುಗ್ಧತೆ, ಒಳ್ಳೆಯ ಮನಸ್ಸು. ನಿಜಕ್ಕೂ ಹೀಗೆ ಸಾವಿರಾರು ಜನ ಪ್ರೀತಿ ತೋರಿಸ್ತಾರೆ, ನಾವು ನಿಮ್ಮ ಫ್ಯಾನ್ಸ್ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಒಂದಷ್ಟು ಜನ ಇರಿಟೇಟ್ ಆಗ್ತಾರೆ, ಯಾರಾದರೂ ಸೆಲೆಬ್ರಿಟಿಗಳು ನಾವು ನಿಮ್ಮ ಫ್ಯಾನ್ಸ್ ಅಂದಾಕ್ಷಣ ಅವರಿಗೆ ಕಿರಿಕಿರಿ ಅನ್ಸುತ್ತೆ. ಆದ್ರೆ ರಕ್ಷಿತಾ ಶೆಟ್ಟಿ ಆ ಇಳಿ ವಯಸ್ಸಿನ ಅಜ್ಜಿಯನ್ನ ಕೂಡ ಅಷ್ಟೇ ಪ್ರೀತಿಯಿಂದ ಭೇಟಿಯಾಗಿ ಅವ್ರ ಜೊತೆ ತನ್ನ ಸ್ವಂತ ಅಜ್ಜಿ ಅನ್ನೋ ರೀತಿ ಬೆರೀತಾರೆ, ಸಮಯ ಕಳೀತಾರೆ. ಅಜ್ಜಿ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ. ನಿಜಕ್ಕೂ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೋಗಿ ಏನ್ ಪಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಂಥ ಒಂದು ಪ್ರೀತಿಯನ್ನ ಗಳಿಸಿದ್ದು ನಿಜಕ್ಕೂ ರಕ್ಷಿತಾ ಪಾಲಿಗೆ ಅದು ದೊಡ್ಡ ಒಂದು ಆಸ್ತಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ನೀವು ಕೂಡ ಆ ವಿಡಿಯೋವನ್ನ ನೋಡಿರ್ತೀರ. ರಕ್ಷಿತಾ ಅವರ ಈ ಒಂದು ಒಳ್ಳೆಯ ಗುಣಕ್ಕೆ, ಅಜ್ಜಿಯ ಆ ಪ್ರೀತಿಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ.